ನಮಸ್ಕಾರ ಸ್ನೇಹಿತರೆ, ಸ್ವಲ್ಪ ದಿನ ಲೇಟ್ ಆಗಿರ್ಬೋದು ವಿಡಿಯೋ ಬರೋದು. ಸ್ವಲ್ಪ ತೊಂದರೆಯಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆಯಿತು, ಇವತ್ತು ನಾನು ನಿಮಗೆ ಸೂಪರ್ ಆದಂಥ ಒಂದು ಮೂವಿ, ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹೊಸ ತೆಲುಗು ಸಿನಿಮಾದಂಥ ಓಜಿ, ನೀವೆಲ್ಲರೂ ಕೇಳಿರ್ತೀರಾ, ಒರಿಜಿನಲ್ ಗ್ಯಾಂಗ್ಸ್ಟರ್. ಈ ಮೂವಿ ಬಗ್ಗೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ಈ ಸಿನಿಮಾದ ಬಗ್ಗೆ ನಿಮಗೆ ತುಂಬಾ ನಿರೀಕ್ಷೆ ಇತ್ತು ಅನ್ಕೋತೀನಿ. ಹಾಗಾದರೆ ಸಿನಿಮಾ ಹೇಗಿದೆ ನೋಡೋಣ ಬನ್ನಿ. ಓಜಿ ಕತೆ ಮುಂಬೈ ಅಂಡರ್ವರ್ಲ್ಡ್ ಹಿನ್ನೆಲೆಯ ಮೇಲೆ ನಿರ್ಮಾಣವಾಗಿದೆ. ಇಲ್ಲಿ ಪವನ್ ಕಲ್ಯಾಣ್ ಅವರು ಓಜಸ್ ಗಂಭೀರ ಎಂಬ ಮಾಸ್ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರ ಎಂಟ್ರಿ ಸೀನ್ಸ್, ಡೈಲಾಗ್ಸ್, ಆಟಿಟ್ಯೂಡ್ ಎಲ್ಲವೂ ಅಭಿಮಾನಿಗಳಿಗೆ ನಿಜವಾದ ಗೂಸ್ ಬಂಪ್ಸ್ ಅನ್ನು ನೀಡಿದೆ ಅಂತ ಹೇಳ್ಬೋದು. ಚಿತ್ರದಲ್ಲಿ ವಿಲನ್ ಪಾತ್ರವನ್ನು ಇಮ್ರಾನ್ ಹಾಶ್ಮಿ ಮಾಡಿದ್ದು, ಅವರ ಕ್ರೂರ ಸ್ವಭಾವ ಮತ್ತು ಪವನ್ ಕಲ್ಯಾಣ್ ವಿರುದ್ಧದ ಕಾದಾಟ ಬಹಳ ಹೈಲೈಟ್ ಆಗಿದೆ. ಕಥೆಯು ಸಾಮಾನ್ಯವಾಗಿ ಗ್ಯಾಂಗ್ಸ್ಟರ್ ಸಿನಿಮಾ ಅಂದರೆ ಫಾರ್ಮ್ಯಾಟ್ ನಲ್ಲಿದೆ. ಅಧಿಕಾರದ ಹೋರಾಟ, ದ್ರೋಹ, ಪ್ರತಿಕಾರ. ಆದರೆ ನಿರ್ದೇಶಕ ಸುಜಿತ್ ಅವರು ಇದನ್ನ ಇನ್ನಷ್ಟು ಸ್ಟೈಲಿಶ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಫಿಲ್ಮ್ನ ನಟನೆ ಬಗ್ಗೆ ನೋಡೋದಾದ್ರೆ, ಪವನ್ ಕಲ್ಯಾಣ್ ಅವರ ಪರದೆಯ ಮೇಲೆ ಇರುವ ಪ್ರಭಾವ ಅಸಾಮಾನ್ಯ ಅಂತ ಹೇಳ್ಬೋದು. ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಸ್ವ್ಯಾಗ್, ಫೈಟ್ ಸೀನ್ಸ್ ಆಗಿರ್ಬೋದು, ಅಭಿಮಾನಿಗಳಿಗೆ ತುಂಬಾನೇ ಖುಷಿಯಾಗಿರುತ್ತೆ. ಇಮ್ರಾನ್ ಹಾಶ್ಮಿ ಅವರ ವಿಲನ್ ಪಾತ್ರ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಹೀರೋ ವಿಲನ್ ನಡುವಿನ ಮುಖಾಮುಖಿ ದೃಶ್ಯಗಳು ಸಿನಿಮಾವನ್ನ ಇನ್ನಷ್ಟು ಎತ್ತಿ ಹಿಡಿದಿದೆ ಅಂತ ಹೇಳ್ಬೋದು. ಇನ್ನು ನಟಿ ಪ್ರಿಯಾಂಕಾ ಮೋಹನ್ ಅವರ ಪಾತ್ರ ಸಣ್ಣದಾದ್ರೂ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸಹಾಯಕ ಪಾತ್ರಗಳಲ್ಲಿ ಅರ್ಜುನ್ ದಾಸ್, ಪ್ರಕಾಶ್ ರಾಜ್ ಹೀಗೆ ಹಲವರು ಬಲವಾದ ಆಕ್ಟರ್ಗಳು ಇದ್ದಾರೆ. ಇನ್ನು ಟೆಕ್ನಿಕಲ್ ಸೈಡ್ ಕಡೆ ಬರೋದಾದ್ರೆ, ನಿರ್ದೇಶಕ ಸುಜಿತ್ ಅವರು ಸಿನಿಮಾವನ್ನ ಮಾಸ್ ಪ್ಲಸ್ ಕ್ಲಾಸ್ ಮಿಶ್ರಣದಲ್ಲಿ ಮಾಡಿದ್ದಾರೆ. ಮೊದಲಾರ್ಧದಲ್ಲಿ ಚುರುಕು ಹೆಚ್ಚು, ಮಧ್ಯಭಾಗದಲ್ಲಿ ಸ್ವಲ್ಪ ನಿಧಾನವಾಗಿದೆ ಅಂತ ಹೇಳ್ಬೋದು. ಇನ್ನು ಕ್ಲೈಮ್ಯಾಕ್ಸ್ ಅಂತೂ ತುಂಬಾನೇ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ಹೇಳ್ಬೋದು. ತಮನ್ನಾ ಎಸ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ ಈ ಸಿನಿಮಾದ ಬೆನ್ನೆಲುಬು ಅಂತ ಹೇಳ್ಬೋದು. ಹೀರೋ ಎಂಟ್ರಿ, ಆಕ್ಷನ್ ಸೀಕ್ವೆನ್ಸ್, ಎಲ್ಲೆಡೆ ಸಂಗೀತವೇ ಗೂಸ್ ಬಂಪ್ಸ್ ಕೊಡುತ್ತದೆ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಭರ್ಜರಿ. ಮುಂಬೈ ನಗರದ ಅಂಡರ್ವರ್ಲ್ಡ್ ಲುಕ್ ಮತ್ತು ಆಕ್ಷನ್ ದೃಶ್ಯಗಳನ್ನು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಎಡಿಟಿಂಗ್ ಇನ್ನೂ ಸ್ವಲ್ಪ ಏನಾದ್ರೂ ಚೇಂಜಸ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು. ವಿಶೇಷವಾಗಿ ಮಧ್ಯಭಾಗದಲ್ಲಿ ಸ್ವಲ್ಪ ಎಲ್ಲೋ ಸ್ಲೋ ಅನ್ನಿಸ್ತು ಅಂತ ಅನ್ಸುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ಮುಖ್ಯವಾಗಿ ಈ ಸಿನಿಮಾದ ಹೈಲೈಟ್ಸ್ ಏನು ಅಂದ್ರೆ, ಪವನ್ ಕಲ್ಯಾಣ್ ಅವರ ಮಾಸ್ ಎಂಟ್ರಿ, ಹೀರೋ ವಿಲನ್ ಮುಖಾಮುಖಿ ದೃಶ್ಯಗಳು, ತಮನ್ನಾ ಅವರ ಮ್ಯೂಸಿಕ್ ಆಗಿರಬಹುದು ಮತ್ತು ಸ್ಟೈಲಿಶ್ ಆಕ್ಷನ್ ಸೀಕ್ವೆನ್ಸ್ ಮತ್ತು ಕ್ಲಾಸ್ ಪ್ಲಸ್ ಮಾಸ್. ಇನ್ನು ಈ ಸಿನಿಮಾದ ಮೈನಸ್ ಪಾಯಿಂಟ್ ಏನು ಅಂತ ನನಗನ್ನಿಸಿದಾಗೆ, ಕತೆ ಸಾಮಾನ್ಯ ಗ್ಯಾಂಗ್ಸ್ಟರ್ ಶೈಲಿಯಲ್ಲಿ ಇದೆ. ಅಂದ್ರೆ ಏನು ಹೊಸ್ತೇನು ಮಾಡಲಿಲ್ಲ, ಮುಂಚೆ ಹೇಗಿತ್ತು ಅದೇ ರೀತಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಮಧ್ಯಭಾಗದಲ್ಲಿ ನಿಧಾನಗತಿಯ ದೃಶ್ಯ, ಏನು ಮಿಡಲ್ ಏನಿದೆ ಸ್ಟೋರಿ ತುಂಬಾನೇ ಸ್ಲೋ ಅನ್ನಿಸ್ತು. ಇನ್ನು ಹೀರೋಯಿನ್ ಪಾತ್ರಕ್ಕೆ ಹೆಚ್ಚು ಮಹತ್ವನ ನೀಡಿಲ್ಲ. ಇನ್ನು ಒಟ್ಟಿನಲ್ಲಿ ಓಜಿ ಸಿನಿಮಾ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ ಪಕ್ಕಾ ಪೈಸಾ ವಸೂಲ್. ಮಾಸ್ ಡೈಲಾಗ್ಸ್, ಸ್ಟೈಲಿಶ್ ಲುಕ್, ಭರ್ಜರಿ ಆಕ್ಷನ್ ಇವುಗಳೇ ಸಿನಿಮಾವನ್ನ ಹಿಡಿದಿಟ್ಟುಕೊಂಡಿದೆ ಅಂತ ಹೇಳ್ಬೋದು. ನನ್ನ ರೇಟಿಂಗ್ ಅಂದ್ರೆ 5 3.5 ಕೊಡ್ತೀನಿ. ಇನ್ನು ಸ್ನೇಹಿತರೆ, ಇದು ನನ್ನ ಓಜಿ ತೆಲುಗು ಮೂವಿ ರಿವ್ಯೂ ಇನ್ ಕನ್ನಡ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಎಜೆ ರಿವ್ಯೂಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಿನಿಮಾದ ವಿಮರ್ಶೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.